ಓಂ. ಇಂದು ಜೂನ್ 5ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವ ಬರಹ ಮೊದಲು ಓದು. ಶಿರೋನಾಮೆ ಸ್ಪೀಕ್ ಔಟ್. Speak out. Two masked bandits once confronted a 65-year-old man as he leaned on a newspaper counter in his store. One prodded a gun at him, whispering, "That is a hold-up." Pulling himself up to his full height, the old man promptly bellowed, "Get out! Get out!" And much to the shop owner's amazement, the bandits got out. He explained it afterwards. "I was so mad at the nerve of those two. I couldn't think of anything else to do or say. I just wanted to throw them out." Sometimes it is possible to stop injustice simply by taking a courageous stand on behalf of honesty. To punctuate a false statement by speaking out the truth. ಅಂಡ್ರಬರಹ ಭರ್ತೃಹರಿಯ ಒಂದು ಶ್ಲೋಕದ ಇಂಗ್ಲೀಷ್ ಅನುವಾದ. ನನಗದು ಎಕ್ಸಾಕ್ಟ್ಲಿ ಇದು ಸಿಕ್ಕಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ ಏನು ಅನ್ನಿಸ್ತದೆ. ಇರಲಿ. ಇನ್ ವೆಲ್ತ್ ಈಸ್ ಅ ಫಿಯರ್ ಆಫ್ ಪಾವರ್ಟಿ. ಇನ್ ನಾಲೆಜ್ ಈಸ್ ಅ ಫಿಯರ್ ಆಫ್ ಇಗ್ನರೆನ್ಸ್. ಇನ್ ಫೇಮ್ ಈಸ್ ಅ ಫಿಯರ್ ಆಫ್ ಬ್ಯಾಕ್ ಬೈಟರ್ಸ್. ಇನ್ ಸಕ್ಸಸ್ ಈಸ್ ಅ ಫಿಯರ್ ಆಫ್ jealousy. Even in body is the fear of death. Everything in this earth is fraught with fear. He alone is fearless who has given up everything. Who has given up everything. ಏನಿದು? ಸ್ಪೀಕ್ ಔಟ್. ಸ್ಪಷ್ಟವಾಗಿ ಮಾತನಾಡು. ಸ್ಪಷ್ಟವಾಗಿ ಮಾತನಾಡು. ಒಂದು ಅಂಗಡಿ. ಆ ಅಂಗಡಿಯಲ್ಲಿ 65 ವರ್ಷದ ಒಬ್ಬ ವೃದ್ಧರು ಕೂತು ಪೇಪರ್ ಓದ್ತಾ ಇರ್ತಾರೆ. ಇಬ್ಬರು ಮುಸುಕುಧಾರಿಯಾದಂಥ ಡಕಾಯಿತರು, ದರೋಡೆಕೋರರು ಬಂದು ನಿಂತು ಗನ್ ತೆಗೆದು ಅವನು ಹಿಡಿದು, "ಏಯ್, ಏನಂತ ತಿಳ್ಕೊಂಡು ನಾವು ದರೋಡೆ ಮಾಡ್ಲಿಕ್ಕೆ ಬಂದೇವಿ" ಅಂತ ಹೇಳ್ತಾರೆ. ಆವಾಗ ಏನು ಮಾಡಬೇಕವ? ಎದ್ದು ಸೀದಾ ನಿಲ್ತಾನ. ಸೀದಾ ನಿಂತವನ, ಹೋಗ್ರಿ ಅಟ್ಲಾಗ ಅಂಥೇಳಿ ಒದರಿ ಬಿಡ್ತಾನೆ. ಆಶ್ಚರ್ಯ ಅಂದ್ರೆ ಅವ್ರು ಓಡೋಗ್ಬಿಡ್ತಾರೆ. ಇದನ್ನು ಅವ ಹಿಂದಾಗಡೆ ಹೇಳ್ತಾನೆ. ನನಗೇನು ಆವಾಗ ನನಗೊಂದು ನಮೂನೆ ಹುಚ್ಚು ಹಿಡ್ದಂಗಾಗಿತ್ತು. ನನಗೇನು ಮಾಡಬೇಕು ಅಂತ ತಿಳಿಲಾರ್ದಂಗಾಗಿತ್ತು. ನಾನು ಏನು ವಿಚಾರ ಮಾಡಲಾರ್ದವನಾಗಿದ್ದೆ. ಏನಾರ ಮಾಡಬೇಕು, ಏನಾರ ಹೇಳಬೇಕು ಅಂತ ವಿಚಾರ ಮಾಡಲಾಗಿದ್ದೆ. ನನ್ನ ಬಾಯಾಗ ಆ ಶಬ್ದ ಬಂತು, ನಾನು ಒದರಿಬಿಟ್ಟೆ. ಅವ್ರನ್ನ ಹೋಗ್ರಿ ಅಟ್ಲಾಗ, ತೊಲಗ್ರಿ ಅಂತ ಹೇಳಬೇಕಾಗಿತ್ತು. ಹೇಳಿಬಿಟ್ಟು ಓಡೋಗ್ಬಿಟ್ರು ಅವರು. ಏನು ಆಶ್ಚರ್ಯ ಅಂದರೆ, ಈಗ ನೋಡ್ರಿ, ನಾವು ಪ್ರಾಮಾಣಿಕರಾಗಿದ್ದು ಧೈರ್ಯಶಾಲಿಗಳಾಗಿದ್ದಾಗ ಆ ಅನ್ಯಾಯವನ್ನು ಒಂದು ಧೈರ್ಯದಿಂದ ಪ್ರಾಮಾಣಿಕವಾಗಿ ಎದುರಿಸಲು ಸಾಧ್ಯ ಇದೆ ಅಂತ ಹೇಳ್ತಾರೆ. ಧೈರ್ಯದಿಂದ ಎದುರಿಸಲಿಕ್ಕೆ ಸಾಧ್ಯ ಇದೆ.
ಯಾವುದೇ ಅನ್ಯಾಯವನ್ನು ಅಂತ ಹೇಳ್ತಾರೆ. ಆಮೇಲೆ ಆ ಒಂದು ಯಾವುದೇ ಆಗಲಿ ಒಂದು ತಪ್ಪು ಮಾಹಿತಿಯನ್ನು, ತಪ್ಪು ಮಾತುಗಳನ್ನು ನಾವು ಸತ್ಯವನ್ನು ನುಡಿಯುವುದರಿಂದ ಅದನ್ನು ಅಳಿಸಿ ಹಾಕಬಹುದು. ಆ ಕೆಳಗಿನ ಭರ್ತೃಹರಿಯ ಶತಕದೊಳಗಿನ ಆ ಇಂಗ್ಲೀಷ್ ಅನುವಾದದ ಅರ್ಥ ಹೀಗುಂಟು: ಎಲ್ಲಿ ಸಂಪತ್ತು ಉಂಟೋ ಅಲ್ಲಿ ಬಡತನದ ಹೆದರಿಕೆಯೂ ಇರುತ್ತಂತೆ. ಎಲ್ಲಿ ಜ್ಞಾನ ಉಂಟೋ ಜ್ಞಾನದಲ್ಲಿ ಅಜ್ಞಾನದ ಹೆದರಿಕೆ ಇರ್ತದಂತೆ. ಎಲ್ಲಿ ಕೀರ್ತಿ ಇರ್ತದೋ ಅಲ್ಲಿ ಆ ಕೀರ್ತಿ ಇದ್ದಲ್ಲೇ ನಿಮ್ಮ ಹಿಂದೆ ಚುಚ್ಚೋರು ಇರ್ತಾರಂತೆ, ಬ್ಯಾಕ್ ಬೈಟರ್ಸ್. ಎಲ್ಲೇ ಒಂದು ಯಶ ಇರ್ತದೋ ಆ ಯಶದ ಹಿಂದೆ ಒಂದು ಹೊಟ್ಟೆ ಕೆಚ್ಚು ಇರ್ತದಂತೆ. ಯಾರ್ದಾರ ಹೊಟ್ಟೆ ಕೆಚ್ಚು? ದೇಹ. ಈ ದೇಹಕ್ಕೆ ಯಾವಾಗಲೂ ಹೆದರಿಕಿರೋದೇನು? ಸಾವು. ದೇಹಕ್ಕೆ ಹೆದರಿಕಿರೋದು ಸಾವು. ಹಿಂಗೆ ಈ ಜಗತ್ತಿನೊಳಗೆ ಈ ಭೂಮಿ ಮೇಲೆ ಹೆದರಿಕೆ ಅಂಬೋದು ಇದ್ದೇ ಇರುತ್ತೆ. ಹೆದರಿಕೆ ಎಂಬುದು ಇದ್ದೇ ಇರುತ್ತೆ, ಸದಾ ಯಾವಾಗಲೂ ಇದ್ದೇ ಇರ್ತದೆ ಹೆದರಿಕೆ ಎಂಬುದು. ಅದಕ್ಕೆ ಯಾರು ಹೆದರಿಕೆ ಇಲ್ಲದವರಾಗ್ತಾರೆ, ಎಲ್ಲವನ್ನೂ ಬಿಟ್ಟವರು. ತ್ಯಾಗಿಗಳು ಮಾತ್ರ ಹೆದರಿಕೆ ಇರುವುದಿಲ್ಲ ಅವರಿಗೆ. ಎಲ್ಲವನ್ನೂ ತ್ಯಾಗ ಮಾಡಿದವರಿಗೆ ಹೆದರಿಕೆ ಇರುವುದಿಲ್ಲ. ಈ ದೇಹ ಸಾಯ್ತದ ಎಂಬುದನ್ನು ಸರಿಯಾಗಿ ತಿಳ್ಕೊಂಬಿಟ್ರೆ ಅವ್ನಿಗೆ ಹೆದರಿಕೆ ಯಾಕೆ ಬರ್ತದೆ? ಉಳುಕಿದ ನಮ್ಮ ಸಂಪತ್ತು ನಂದಲ್ಲಪ್ಪ, ಇವತ್ತಿರ್ತದೆ ನಾಳೆ ಹೋಗ್ತದೆ ಅಂತ ಹಿಂಗೆ ತಿಳ್ಕೊಂಡ್ರೆ ಅವ್ನಿಗೆ ಯಾಕೆ ಹೆದರಿಕೆ ಇರ್ತದೆ? ಹಿಂಗೆ ಹೆದರಿಕೆ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿದ ತ್ಯಾಗಭಾವದ ಮನೋಭಾವದವರಿಗೆ ಎಲ್ಲುಂಟು ಹೆದರಿಕೆ. ನಮಸ್ಕಾರ.